ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹಬ್ಬ ಹರಿದಿನಗಳಿಗೆ ಅಥವಾ ಸ್ಪೆಷಲ್ ದಿನಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲೇ ತುಂಬ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಸ್ವೀಟ್ ಶಾಪ್ ಸ್ಟೈಲ್ನಲ್ಲಿ ಕಲಾಕಂದ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡ್ತಕ್ಕಂಥ ಹಾಲಿನ ಪುಡಿನ ತಗೊಂಡಿದ್ದೀನಿ. ಹಾಲಿನ ಪುಡಿಯನ್ನು 1 ಬಟ್ಲು ತಗೊಳ್ತಾ ಇದ್ದೀನಿ. ಇದನ್ನು ದಪ್ಪ ತಳದ ಬಾಣಲೆ ಅಥವಾ ಪಾತ್ರೆಗೆ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ನಾನ್ ಸ್ಟಿಕ್ ಬಾಣಲೆನ ತಗೊಳ್ತಾ ಇದ್ದೀನಿ. ಅದಕ್ಕೆ ಅದೇ ಅಳತೆಯಲ್ಲಿ 1 ಅಳತೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಗಂಟುಗಳಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಂಟುಗಳು ಇದ್ರೂ ಸಹ ಏನು ಟೆನ್ಷನ್ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಕಾಯಿಸ್ತಾ ಇದ್ದಂತೆ ಬಿಸಿ ಹಾಕ್ತಿದ್ದಂತೆ ಹೊಡ್ಕೊಳ್ಳುತ್ತೆ. ಅದೇ ಬಟ್ಲಲ್ಲಿ ಇನ್ನೂ ಅರ್ಧ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಟ್ಟು 1 ಬಟ್ಟಲು ಹಾಲಿನ ಪುಡಿಗೆ 1.5 ಬಟ್ಟಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಮಿಶ್ರಣ ಅರ್ಧ ಭಾಗಕ್ಕೆ ಇಂಗುವವರೆಗೂ ಕೈಯಾಡಿಸ್ತಾ ಇರಬೇಕು ಚಮಚದ ಸಹಾಯದಿಂದ. ಯಾವುದೇ ಕಾರಣಕ್ಕೂ ಕೈಯಾಡಿಸೋದನ್ನು ಬಿಡಬಾರ್ದು, ತಳ ಹತ್ತಿಬಿಡುತ್ತೆ. ಈಗ ಹಾಲು ಅರ್ಧಕ್ಕೆ ಇಂಗಿದೆ. ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ತಗೊಂಡಿದ್ದೆ. ಸ್ವಲ್ಪನೇ ನಿಂಬೆ ರಸ ಹಾಕ್ಕೊಂಡು ಕೈಯಾಡಿಸ್ತಾನೆ ಇರಬೇಕು. ಈ ರೀತಿ ಮಾಡೋದ್ರಿಂದ ಸಣ್ಣದಾಗಿ ಪದರಗಳಾಗಿ ಹೊಡಿತಾ ಬರುತ್ತೆ. ಇದನ್ನ ಅದೇ ಮೀಡಿಯಂ ಫ್ಲೇಮಲ್ಲಿ ಕಲಿಸ್ತಾನೆ ಇರಬೇಕು. ನಾವು ಸ್ಟಾರ್ಟಿಂಗಲ್ಲೇ ನಿಂಬೆ ರಸ ಹಾಕ್ಕೊಂಡ್ರೆ ಹಾಲು ಮತ್ತು ಪನ್ನೀರು ಸಪ್ರೇಟ್ ಆಗಿಬಿಡುತ್ತೆ. ಮತ್ತು ಆ ನೀರು ಇಂಗೋದಕ್ಕೆ ತುಂಬಾ ಕುಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಸ್ವೀಟ್ ತುಂಬಾ ಗಟ್ಟಿಯಾಗಿ ಬರುತ್ತೆ. ಆದ್ದರಿಂದ ಅರ್ಧ ಅಥವಾ ಅರ್ಧಕ್ಕಿಂತ ಕಮ್ಮಿ ಇಂಗೋವರೆಗೂ ಇದ್ದು ಸ್ವಲ್ಪವಾಗಿ ನಿಂಬೆ ರಸನ ಹಾಕ್ಕೊಂಡು ಈ ರೀತಿ ಪದರಗಳು ಬರೋ ಥರ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಇನ್ನೂ ಸ್ವಲ್ಪ ಇಂಗಿದೆ. ಈ ಸ್ಟೇಜಲ್ಲಿ ಇದಕ್ಕೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲ ನಾನು ಸಕ್ಕರೆ ತಗೊಳ್ತಾ ಇದ್ದೀನಿ. ಹಾಲಿನ ಪುಡಿಯಲ್ಲೂ ಸಿಹಿ ಇರೋದ್ರಿಂದ ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪೂರ್ತಿ ಕರಗಿಸ್ಕೊಳ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕಿರೋದ್ರಿಂದ ನಾವು ಇನ್ನಷ್ಟು ನೀರು ಬಿಟ್ಕೊಳ್ಳುತ್ತೆ. ಅದು ಸಹ ನೀಟಾಗಿ ಇಂಗೋವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈಗ ಈ ಸ್ಟೇಜ್ನಲ್ಲಿ ನಾನು 1 ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಇರುತ್ತೆ. ನೀವು ಬೇಕಿದ್ರೆ ತುಪ್ಪನ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತೇನಿಲ್ಲ. ಈ ಸ್ವೀಟನ್ನು 2 ಸಾಮಗ್ರಿಗಳಿಂದ ಮಾಡ್ಕೊಳ್ಬೋದು. ಹಾಲಿನ ಪುಡಿ ಮತ್ತು ಸಕ್ಕರೆ ಇದ್ದರೆ ಸಾಕಾಗುತ್ತೆ. ನೀವು ಬೇಕಿದ್ರೆ ಹಾಲಿನಲ್ಲೂ ಸಹ ಮಾಡ್ಕೊಳ್ಬಹುದು ಈ ಸ್ವೀಟ್. ಸಕ್ಕರೆ ಜಾಸ್ತಿ ಹಾಕ್ಬಿಟ್ರೆ ಈ ಸ್ವೀಟ್ ತಿನ್ನೋಕ್ಕೆ ಆಗೋದಿಲ್ಲ. ಈ ಸ್ಟೇಜ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ಸಕ್ಕರೆ ಇನ್ನೂ ಬೇಕಾ ಬೇಡವಾ ಅಂತ ಹೇಳಿ. ಈಗ ನೋಡಿ, ಫುಲ್ಲು ಇದರಲ್ಲಿರ್ತಕ್ಕಂಥ ನೀರೆಲ್ಲ ಇಂಗಿ ತಳ ಬಿಡ್ತಾ ಇದೆ. ಈ ಸ್ಟೇಜಲ್ಲಿ ರೆಡಿಯಾಗಿದೆ. ನಾನು ಒಂದು ಬಾಕ್ಸ್ಗೆ ತುಪ್ಪ ಸವರಿ ಕೆಳಗಡೆ ಸ್ವಲ್ಪ ಬಟರ್ ಪೇಪರನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಿಶ್ರಣ ಬಿಸಿ ಇದ್ದಾಗಲೇ ಯಾವುದೇ ಕಾರಣಕ್ಕೂ ತಡ ಮಾಡದೆ ಬಾಕ್ಸ್ಗೆ ತುಂಬಿಸ್ಕೊಳ್ಬೇಕು. ನಿಮಗೆ ಯಾವ ಬಾಕ್ಸ್ ಬೇಕೋ ಅಥವಾ ಯಾವ ಶೇಪ್ ಬೇಕೋ ಹಾಕ್ಕೊಳ್ಬಹುದು. ಮತ್ತು ಇದನ್ನು ನೀಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಗ್ಯಾಪ್ಸ್ ಇಲ್ಲದೆ ನೀಟಾಗಿ ಬರುತ್ತೆ ಸ್ವೀಟ್. ಮೇಲೆ ತುಪ್ಪ ಸವರಿದ ಸ್ಪೂನ್ ತಗೊಂಡು ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿ 4 ರಿಂದ 5 ಗಂಟೆ ಆದರೂ ಅಥವಾ ಟೈಮ್ ಇದ್ದರೆ 6 ಗಂಟೆಗಳ ಕಾಲ ನಾನು ಬಿಡ್ತಾ ಇದ್ದೀನಿ. ಈಗ ರೆಡಿಯಾಗಿದೆ. ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿನ ಸುತ್ತಲೂ ತಾಗಿಸ್ತಾ ಇದ್ದೀನಿ. ಬಾಕ್ಸ್ ಸುತ್ತಲೂ ಸ್ವಲ್ಪ ಬಿಸಿನ ತಾಗಿಸೋದ್ರಿಂದ ಡಿಮೋಲ್ಡನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ನನಗೆ ಕೇವಲ 10 ನಿಮಿಷ ಮಾತ್ರ ಸಾಕಾಯಿತು. ಈಗ ಬಾಕ್ಸ್ ಸುತ್ತಲೂ ಬಿಸಿಯಾಗಿ ಡಿಮೋಲ್ಡ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಈಗ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಸ್ವೀಟ್ ಶಾಪ್ ಸ್ಟೈಲ್ನಲ್ಲಿ ಮಾಡ್ತಕ್ಕಂಥ ಕಲಾಕಂದನ್ನು ನಾನು ಮನೆಯಲ್ಲೇ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಈಗ ಈ ಕಲಾಕಂಡನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಕತ್ತರಿಸಿ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಸೇಮ್ ಸ್ವೀಟ್ ಶಾಪ್ನಲ್ಲಿ ಸಿಗ್ತಕ್ಕಂತಹ ಕಲಾಕಂದ್ ಸ್ವೀಟ್ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ ಚಿಟಿಕೆ ಹೊಡೆಯೋದ್ರಲ್ಲಿ ಕೇವಲ 2 ಪದಾರ್ಥಗಳನ್ನು ಸಹ ಬಳಸ್ಕೊಂಡು ನೀವು ಈ ಸ್ವೀಟ್ ಶಾಪ್ನಲ್ಲಿ ಸಿಗ್ತಕ್ಕಂಥ ಕಲಾಕಂಡನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿತ್ತು, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಿಂಬೆಹಣ್ಣಿನ ಬದಲು ವಿನಿಗರ್ ಸಹ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ಎಲ್ಲೂ ಕೂಡ ಹುಳಿ ಅಂಶ ಅಂತ ನಮಗೆ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಸ್ವೀಟ್.
ಈ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಆಲ್ ಅಂತ ಟ್ಯಾಪ್ ಮಾಡಿ. ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.